ಅದ್ಗೆ ಅದ್ಗೆ ಅಯ್ಯೋ ಎಲ್ಲೋದ್ರು ನನ್ನ ಜೊತೆನೆ ಬತ್ತಿದ್ರಲ್ಲ. ಅದ್ಗೆ ಬನ್ನಿ, ಯಾಕೆ ಅಲ್ಲೇ ನಿಂತ್ಕೊಂಡಿದ್ರಾ? ಬನ್ನಿ ಬೇಗ. ನನ್ಗೆ ಯಾಕೋ ಭಯ ಆಗ್ತಿದೆ ಆಶಾ, ನನ್ನಿಂದ ನೀನೆಲ್ಲಿ ಬೈಕ್ಸ್ಕೊಂತೀಯೋ ಅಂತನ. ನೀನು ಹೋಗು, ನಾನು ಆಮೇಲೆ ಬರ್ತೀನಿ. ಅಯ್ಯೋ ಅದ್ಕೆ ನನ್ನೇನು ಬೈಯಲ್ಲ ನಮ್ಮ ಅಮ್ಮಯ್ಯ ನಮ್ಮ ಅಣ್ಣಯ್ಯ. ಬನ್ನಿ, ಎದರ್ಕಬೇಡಿ, ಧೈರ್ಯವಾಗಿ ಬನ್ನಿ. ಮಾಡಿರೋ ತಪ್ಪನ್ನ ಒಪ್ಕೊಂಡು ಕ್ಷಮೆ ಕೇಳಿ. ಕ್ಷಮಿಸ್ತಾರೆ. ನಮ್ಮ ಅಮ್ಮಯ್ಯಗೂ ನಮ್ಮ ಅಣ್ಣಯ್ಯಗೂ ಕ್ಷಮಿಸೋ ಗುಣ ಐತೆ. ಅದೇ ಪದೇ ಪದೇ ತಪ್ಪು ಮಾಡಿದ್ರೆ ಯಾರು ಕ್ಷಮಿಸಲ್ಲ. ಅದಕ್ಕೇನೆ ಮನೆ ಬಿಟ್ಟು ಕಳ್ಸಿದ್ದು ಅಷ್ಟೇನೆ. ನೀವಿನ್ಮೇಲೆ ತಪ್ಪು ಮಾಡಲ್ಲ ಅಂತ ನಾ ಹೇಳ್ತಾ ಇದ್ದೀರಾ. ಅದೇ ತರ ನಡ್ಕೊಂಡ್ರೆ ನಿಮ್ಗೂ ಒಳ್ಳೇದು, ನಮ್ಮ ಅಪ್ಪ ಅಮ್ಮ ನಮಗೂ ಎಲ್ರಿಗೂ ಒಳ್ಳೇದು. ಅದಕ್ಕೆ ಅದೇ ತರ ಇರಿ ನೀವು. ಆಮೇಲೆ ಏನು ತೊಂದರೆ ಬರಲ್ಲ, ಸುಖವಾಗಿರ್ತೀರಾ ನೀವು. ಸರಿ ಕಣೆ ಆಶಾ, ನಾನು ಅದೇ ತರ ನಡ್ಕೊಂತೀನಿ. ಆದ್ರೆ ನಿಮ್ಮ ಅಣ್ಣ ಒಪ್ಕೋಬೇಕಲ್ಲ, ನಿಮ್ಮ ಅಮ್ಮ ಒಪ್ಕೊಂತಾರೋ ಇಲ್ವೋ ಅಂತ ಅದೇ ನನಗೆ ಭಯ ಆಗ್ತಿದೆ. ಯಾಕೋನಾ ನನ್ನಿಂದ ನೀನೆಲ್ಲಿ ಬೈಸ್ಕೊಂತೀಯೋ ಅಂತ. ಎಲ್ಲ ಏನು ಆಗಲ್ಲ ಅದಕ್ಕೆ ಹಂಗೆ ಯಾಕೆ ಯೋಚನೆ ಮಾಡ್ತೀರಾ? ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡೋದ ಬಿಟ್ಬಿಡಿ. ಮೊದಲು ಪಾಸಿಟಿವ್ ಆಗಿರೋದು ಕಲ್ತ್ಕೊಳ್ಳಿ. ಅವಾಗ ತಾನೇ ಒಳ್ಳೆ ಕೆಲಸನೂ ಮಾಡ್ತೀರಾ, ನಮ್ಮ ಮನೆಗೆ ಒಳ್ಳೇದು ಆಗುತ್ತೆ. ಮನೇನು ಕಟ್ಕೊಂತೀರಾ, ನೀವೇನು ಚಿಂತೆ ಮಾಡಬೇಡಿ. ನೀವು ಅಣ್ಣ ಅಮ್ಮ ಆಮೇಲೆ ಉಷಾನು ಇದ್ದಾಳೆ, ಅವಳು ಇನ್ನೇನು ಕೆಲ್ಸಕ್ಕೆ ಹೋದ್ರೆ ಎಲ್ಲರೂ ದುಡ್ಡು ಕೂಡಿಕೊಂಡು ಸ್ವಲ್ಪನೇ ಬ್ಯಾಂಕ್ನಾಗ ಡೆಪಾಸಿಟ್ ಇಟ್ಕೊಂಡ್ರೆ ಆಮೇಲೆ ಮನೇನು ಕಟ್ಕೋಬಹುದು, ಚೆನ್ನಾಗಿ ಮನೇನ. ಸುಖವಾಗಿರ್ತೀರಾ. ಬನ್ನಿ, ಏನು ಯೋಚನೆ ಮಾಡಬೇಡಿ, ನಾನೆಲ್ಲ ಹೇಳ್ತೀನಿ. ಸರಿ ಆಶಾ, ನಡಿ ನಿನ್ ಮುಂದೆ. ನಿಮ್ಮ ಅಮ್ಮನೂ ನಿಮ್ಮ ಅಣ್ಣನೂ ಕರೆದು ಹೇಳು, ನಾನು ಆಮೇಲೆ ಅಲ್ಲಿಗೆ ಬರ್ತೀನಿ. ಇಲ್ಲೇ ಮರೇಲಿ ನಿಂತ್ಕೊಂಡಿರ್ತೀನಿ ನಿಮ್ಮ ಮನೆ ಮಗ್ಳಾಗೆ. ನಿಮ್ಮ ಮನೆ ಅಂತ ಯಾಕಂತೀರಾತ್ಲೆ? ನನ್ನ ಮನೆ ಗಂಡನ ಮನೆ ಅಲ್ಲಿರೋದು. ನಿಮ್ಮ ಮನೆ ಅಂತ ಹೇಳಿ. ಏನ್ ಮಾಡೋದು ಆಶಾ, ಅಂತ ಪರಿಸ್ಥಿತಿ ನಾನಿದ್ದೀನಿ. ನಮ್ಮ ಮನೆ ಅಂತ ಹೇಳ್ಕೊಳಕ್ಕೂ ನನಗೆ ಭಯ ಆಗ್ತಿದೆ. ಯಾಕಂದ್ರೆ ಆ ಮನೆಗೆ ನಾನು ಮತ್ತೆ ವಾಪಸ್ ಹೋಗ್ತೀನೋ ಇಲ್ವೋ ಅಂತ ನನಗಂತೂ ನಂಬಿಕೆ ಇಲ್ಲ. ಅದಕ್ಕೆ ಎಲ್ಲ ನಂಬಿಕೆ ಕಾಕಬೇಡಿ, ಬನ್ನಿ ಸುಮ್ಮನೆ. ನೀನು ಹೋಗು ಆಶಾ, ಮೊದಲು ನಿಮ್ಮ ಅಮ್ಮಗೂ ನಿಮ್ಮ ಅಣ್ಣಗೂ ವಿಷಯ ತಿಳಿಸು, ಆಮೇಲೆ ನಾನು ಬರ್ತೀನಿ. ಸರಿ ಆಯ್ತು, ಅಲ್ಲಿ ನಿಂತ್ಕೊಂಡಿರಿ. ನಾನು ನಮ್ಮ ಅಮ್ಮನೂ ನಮ್ಮ ಅಣ್ಣನೂ ಕರೆದ್ಬಿಟ್ಟು ಹೇಳಿ ನಿಮ್ಮನ್ನು ಕರಿತೀನಿ, ಅವಾಗ ಬರೋರಂತೆ. ಬನ್ನಿ. ಸರಿ, ಹಂಗೆ ಮಾಡೋಣ, ನಡಿ. ಅಮ್ಮ ಅಮ್ಮ ಅಣ್ಣ. ಆಶಾ, ಏನಿದು? ಅಲ್ಲ, ಯಾರೋ ಬೇರೆಯವ್ರ ತರ ಇಲ್ಲಿ ನಿಂತ್ಕೊಂಡು ಅಮ್ಮ ಅಣ್ಣ ಅಂತ ಕರಿತಾ ಇದೆಯಾ? ಯಾಕೆ ಒಳಗೆ ಬರ್ಬೇಕು ತಾನೆ? ಬರ್ತೀನಿ ಅಣ್ಣ. ಅಮ್ಮ ಇಲ್ವೇ ಒಳಗೆ? ಕರಿ. ಅಮ್ಮ ಅಮ್ಮ ಬಾರಮ್ಮ ಇಲ್ಲಿ. ಏನೇ ಆಶಾ, ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯಾ? ನಿಮ್ಮ ಅಣ್ಣ ಬಂದ ಬರ್ಬೇಕು ತಾನೆ ಒಳಿಕೆ? ಚೆನ್ನಾಗಿದ್ರೆ ಎಲ್ಲ ನಿಮ್ಮ ಮನೆಗೆ? ಹೆಂಗೋ ನೀನ್ ಬಂದಿದ್ದು ತುಂಬಾ ಸಂತೋಷ ಆಯ್ತು ಕಣೆ. ಏನ್ ಇದ್ಕಿದ್ದಂಗೆನೆ ಬಂದ್ಬಿಟ್ಟಿದ್ಯಾ? ಫೋನೂ ಮಾಡ್ಲಿಲ್ಲ, ಏನೂ ಇಲ್ಲ. ಬಾ ಒಳಿಕೆ. ಅಮ್ಮ, ನಿಮ್ಗೊಂದು ಸರ್ಪ್ರೈಸ್ ತಂದಿದ್ದೀನಿ. ಅದಕ್ಕೆ ನೀವೆಲ್ರೂ ಇಲ್ಲೇ ಇರ್ರಿ ಅಂತ ಕರೆದಿದ್ದು. ಉಷಾ ಇಲ್ವಾ? ಇಲ್ಲಮ್ಮ, ಅವಳು ಯಾವುದೋ ಕೆಲಸಕ್ಕೆ ಇಂಟ್ರು ಕೊಟ್ಟು ಬರ್ತೀನಿ ಅಂತ ಹೋಗ್ಯಾಳಮ್ಮ, ಇನ್ನೂ ಬಂದಿಲ್ಲ. ಏನೇ ಸಮಾಚಾರ? ಏನದು ಸರ್ಪ್ರೈಸು? ಏನೋ ತಂದಿದ್ದೀನಿ ಅಂತ ಹೇಳ್ತಾ ಇದೀಯ? ಏನೇ ಅದು? ಬೇಗ ಕೊಡು ಆಶಾ, ಕೊಡೆ ಬೇಗ. ಯೋ ಅಣ್ಣ, ಕೊಡೋದಲ್ಲ ಅದು. ತಿನ್ನೇನು? ತಿನ್ನೋದಾದ್ರೆ ಬೇಗ ಕೊಡು, ತಿಂತೀನಿ. ತಿನ್ನೋದು ಅಲ್ಲ, ಅದು ವಸ್ತುನೇ ಅಲ್ಲ. ಒಬ್ರನ್ನ ಕರ್ಕೊಂಡ್ ಬಂದಿದ್ದೀನಿ ಈ ಮನೆಗೆ. ಯಾರೇ ಅದು? ಎಲ್ಲೇ ಕಾಣಿಸ್ತಾ ಇಲ್ಲ, ಒಬ್ಳೆ ಬಂದಿದ್ಯಾ? ಯಾರು ಕರ್ಕೊಂಬರ್ತಿದೀನಿ ಸರ್ಪ್ರೈಸ್ ಹಂಗೆ ಹಿಂಗೆ ಅಂತ ಹೇಳ್ತಾ ಇದೆಯಾ? ಯಾರೇ ಅದು? ಎಲ್ಲಿದ್ದಾರೆ? ಬರ್ತಾರೆ ಇರಿ, ಕರಿತೀನಿ. ಬನ್ನಿ ಅತ್ತಿಗೆ, ಬನ್ನಿ. ನೋಡಿ, ಸರ್ಪ್ರೈಸ್ ವ್ಯಕ್ತಿ ಬಂದೇ ಬಿಟ್ರು. ಅಮ್ಮ, ಇವಳಾಕೆ ಕರ್ಕೊಂಬಂದಿ ಆಶಾ ನೀನ್ ಇಲ್ಲಿಗೆ? ಮಗ ನೋಡಕ್ಕೂ ಒಂಥರ ಅಸಹ್ಯ ಆಗುತ್ತೆ. ಏನೋ ಅಂತ ಮಕ್ಕ ಇಕ್ಕ ಬಂದ್ಲು ಇಲ್ಲಿಗೆ. ಆಶಾ, ನಿನ್ಗಾದ್ರೂ ಬುದ್ಧಿ ಬೇಡವಾ? ಯಾಕೆ ಕರ್ಕೊಂಬಂದಿ ಇವಳಿಗೆ ಇಲ್ಲಿಗೆ? ಅಯ್ಯೋ ಅಮ್ಮ, ಸಮಾಧಾನ ಮಾಡ್ಕೊ. ಆಶಾ, ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಿಡು. ಅಲ್ಲ, ಬುದ್ಧಿವಂತೆ ಅಂತ ಅನ್ಕೊಂಡ್ರೆ ನೀನು ಈ ನಮ್ಮ ಮನೆಗೆ ಪಟ್ಟಿಲ್ದೇ ಇರೋರ್ನೆಲ್ಲ ಇಲ್ಲಿ ಕರ್ಕೊಂಬಂದಿದ್ಯಲ್ಲ. ನೀನೇನೋ ಕರ್ದೆ, ಆದ್ರೆ ಇವ್ರಿಗಾದ್ರೂ ಬೇಡವಾ ಮಾನ ಮರ್ಯಾದೆ ಬರಬಾರ್ದು ಅಂತನ? ಅಯ್ಯೋ ರೀ, ಅವಳನ್ನ ಬೈಬೇಡಿ. ನಾನೇ ಅವಳನ್ನ ಕೇಳ್ಕೊಂಡಿದ್ದು ಕರ್ಕೊಂಡೋಗ ಆಶಾ ಅಂತನ. ನನ್ನಿಂದಾಗಿ ಅವಳನ್ನ ಬೈಬೇಡಿ. ನನ್ನ ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡಿ. ಇನ್ನೆಂದು ಯಾವತ್ತೂ ನಿಮ್ಗೆ ಇಷ್ಟ ಇಲ್ದಿರೋ ಕೆಲಸ ಮಾಡಲ್ಲ. ಏನೋ ಆಶನ್ನ ಒಳ್ಳೆ ಮನೆಗೆ ಕೊಡೋಣ ಅಂತ ಏನೇನೋ ಮಾಡಿದೆ, ಅದು ನಿಮ್ಗೆ ಇಷ್ಟ ಆಗ್ಲಿಲ್ಲ. ಸಾರಿ, ತಪ್ಪಾಯ್ತು. ನಿಮ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ನನ್ ಕ್ಷಮಿಸಿ ಮನೆಗೆ ಕರ್ಕೊಳ್ಳಿ ಅತ್ತೆ. ನನ್ ಕ್ಷಮಿಸ್ಬಿಡಿ ಅತ್ತೆ. ಹೌದಮ್ಮ ಅಣ್ಣ, ಹೌದು ಅಣ್ಣ. ಅತ್ತಿಗೆ ತುಂಬಾ ಬೇಜಾರಾಗಿದ್ದಾರೆ. ಅವ್ರ ತಪ್ಪು ಅವ್ರಿಗೆ ಅರ್ಥ ಆಗಿದೆ. ನಿನ್ನೆ ದಿವಸ ನಮ್ಮ ಮನೆ ಹತ್ರ ಬಂದು ಕೇಳ್ಕೊಂಡ್ರು, ಸಂಕಟ ಪಟ್ರು, ಅಳ್ತಾನ. ನಂದೇನೋ ತಪ್ಪಾಯ್ತು, ಇದು ಒಂದ್ಸಲ ನಿಮ್ಮ ಅಮ್ಮಗೂ ನಿಮ್ಮ ಅಣ್ಣಗೂ ಹೇಳು ಅಂತ ಹೇಳಿದ್ರು. ನಾನೆಂಗೋ ಬದಲಾಗಿದಾರಲ್ಲ ಅಂತೇಳಿ ಕರ್ಕೊಂಬಂದೆ. ನನ್ಗೇನೆ ಪಾಪ ಗೋಳಾಡ್ತಾ ಇದ್ರು ನಮ್ಮ ಮನೆ ಹತ್ರ ಬಂದು. ನನಗೆ ಅವ್ರು ಅಳ್ತಾ ಇರೋದು ನೋಡಿದ್ರೆ ನೋಡಕ್ಕಾಗಲಿಲ್ಲ, ಹಂಗಾಗಿ ಕರ್ಕೊಂಬಂದೆ. ಇದೊಂದ್ಸಲ ಕ್ಷಮಿಸ್ಬಿಡಿ ಅಮ್ಮ. ಹೌದು ರೀ ಅತ್ತೆ, ನಿಮ್ ಕಾಲಿಡ್ಕೊಂತೀನಿ. ನನ್ ತಪ್ಪಾಯ್ತು, ನನ್ ಕ್ಷಮಿಸ್ಬಿಡಿ. ಇನ್ ಯಾವತ್ತೂ ಇಂಥ ತಪ್ಪು ಮಾಡಲ್ಲ. ನೀವ್ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ನಾನು ನೀವು ಎಲ್ರು ದುಡಿಯೋಣ, ಹೊಸ ಮನೆ ಕಟ್ಟೋಣ ಆದಷ್ಟು ಬೇಗ. ನನಗೆ ಅದೇ ಕನ್ಸಿರೋದು. ಆಶನ್ ಮದ್ವೆನ ಹೊಸ ಮನೇಲಿ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಅದ್ ನಿಮ್ಗೆ ಇಷ್ಟ ಆಗ್ಲಿಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ದು ನಾನು ತಪ್ಪು ಮಾಡ್ಬಿಟ್ಟೆ. ನಮ್ಮನ್ನ ಕ್ಷಮಿಸ್ಬಿಡಿ, ನನ್ ಕ್ಷಮಿಸ್ಬಿಡಿ ಅತ್ತೆ.
ನಾನು ಇನ್ಯಾವತ್ತೂ ಅಂತ ತಪ್ಪು ಮಾಡಲ್ಲ. ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡಬಾರ್ದಾಗಿತ್ತು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಮ್ಮನ್ನ ಪೊಲೀಸ್ ಸ್ಟೇಷನ್ಗೆ ಹಾಕಿ ಜೈಲಿಗೆ ಹಾಕ್ಬೇಕು ಅಂತ ಅನ್ಕೊಂಡಿದ್ರಲ್ವಾ ನೀನು ನಿಮ್ಮ ಅಮ್ಮನೂ. ಅದು ಉಲ್ಟಾ ಆಯ್ತಲ್ಲ. ಅದಕ್ಕೆ ನಿನಗೆ ಈಗ ಬುದ್ಧಿ ಬಂದೈತಿ. ಇನ್ನೊಂದು ಸ್ವಲ್ಪ ದಿನ ಅಲ್ಲೇ ಇದ್ರೆ ಇನ್ನೂ ಬುದ್ಧಿ ಬರೋದು. ಇನ್ನೊಂದು ಸ್ವಲ್ಪ ದಿನ ಅಲ್ಲೇ ಇರಬೇಕಾಗಿತ್ತು. ಯಾಕೆ ಬಂದೆ ಈಗ? ಅಯ್ಯೋ ರೀ, ಎಷ್ಟು ದಿನ ಅಂತ ಹೇಳ್ತಾ ಅವ್ರ ಮನೇಲಿ ಇರೋಕ್ಕಾಗುತ್ತೆ ಹೇಳಿ? ಅಲ್ಲ ತಾನೆ, ಎಷ್ಟು ದಿನ ಅಂತ ಸಹಿಸ್ಕೊಂಡಿರ್ತಾರೆ. ಒಬ್ಬೊಬ್ರು ಒಂದೊಂದು ಮಾತಾಡ್ತಾರೆ ಚುಚ್ಚಿ. ಅದಕ್ಕೆ ನಾನು ಅಲ್ಲಿದ್ರೆ ನನ್ನ ಮರ್ಯಾದೆ ಇರಲ್ಲ ಅಂತ ಹೇಳಿ ಇಲ್ಲಿಗೆ ಬಂದ್ಬಿಟ್ಟೆ. ನಮ್ಮ ಅಣ್ಣನೋ ಅವನು ದುಡಿತಾನೆ, ಆದರೆ ಅದೇನು ದುಡ್ಡು ಏನು ಮಾಡ್ತಾನೋ ಏನೋ, 1 ರೂಪಾಯಿ ದುಡ್ಡು ಖರ್ಚಿಗೆ ಕೊಡಲ್ಲ. ಎಲ್ಲಾದ್ರೂ ಹೋಗಕ್ಕೂ ಯಾರ ಹತ್ರನಾದ್ರೂ ಭಿಕ್ಷೆ ಬೇಡ ಕೇಳ್ಕೊಂಡು ತಗೊಂಡೋಗ್ಬೇಕು. ಕೊಡ್ರಿ ಅಂತಾನ. ನಮ್ಮಮ್ಮ ಏನೋ ಅಷ್ಟೇ 10 ರೂಪಾಯಿ ದುಡ್ಡು ಇಟ್ಕೊಂಡಿರಲ್ಲ. ಏನು ಮಾಡೋದು ಹೇಳಿ? ಆ ನಂದಿನಿ ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಾ ಇದ್ರು, ಗಂಡನ ಮನೆಗೆ ಹೋಗು ಅಂತ. ದಿನ ಯಾರು ಕೇಳ್ತಾರೆ ಹೇಳಿ? ಏನೋ ನನಗೆ ತಪ್ಪಿನ ಅರಿವಾಯ್ತು. ಈಗ ನಾನು ಗಂಡನ ಮನೆಗಿರೋದೇ ವಾಸಿ ಅಂತ ಅನ್ಸಿ ಆಶನ್ ಹತ್ರ ಬಂದೆ. ನಿಮ್ಮ ಹತ್ರ ಡೈರೆಕ್ಟಾಗಿ ಬಂದರೆ ಏನಂತಿರೋ ಏನೋ ಅಂತ ನನಗೆ ಭಯ ಆಯಿತು. ಹಂಗಾಗಿ ಆಶನ್ ಮನೆ ಹತ್ರ ಹೋದೆ. ಹೆಂಗು ಅಲ್ಲೇ ಇತ್ತಲ್ವ, ನಮ್ಮೂರಲ್ಲಿ ಆಶಾ ಅಲ್ಲೇ ಇದ್ಲಲ್ವ, ಅದಕ್ಕೆ ಹೋದವಳು ಕೇಳ್ಕೊಂಡೆ. ಅವಳೇ ಕರ್ಕೊಂಬಂದ್ಲು. ಬದಲಾಗಿದ್ಯಾ ಅಂದರೆ ನಂಬಕ್ಕೆ ಆಗಲ್ಲ. ನಿನಗೆ ತವ್ರ ಮನೇಲಿ ಅವಮಾನ ಆಯಿತು, ಅವ್ರು ಹಿಂಗಂದ್ರು ಅವ್ರು ಹಂಗಂದ್ರು ಅಂತನ ಬಂದಿದ್ಯಾ ಹೊರ್ತು ನೀನು ಗಂಡನ ಮನೆಗೆ ಜೀವನ ಮಾಡಬೇಕು, ಚೆನ್ನಾಗಿರ್ಬೇಕು, ನಾನು ಗಂಡನ ಜೊತೆ ಸುಖವಾಗಿ ಸಂಸಾರ ಮಾಡ್ಕೊಂಡು ಗಂಡನ ಮನೆಗೆ ಹೆಸರು ತರಬೇಕು ಅಂತ ಬಂದವಳಲ್ಲ ನೀನು. ನೀನು ಯಾವಾಗ ಬದಲಾಗ್ತೀಯೋ ಗೊತ್ತಿಲ್ಲ. ಅವಾಗಲೇ ಹಿಂಗೆ ಆಗಿತ್ತು. ಏನೋ ಹೋದ್ರೆ ಹೋಗ್ಲಿ ಅಂತ ಮನೆಗೆ ಸೇರಿಸ್ಕೊಂಡಿದ್ವಿ. ಈಗ ತಿರ್ಗಾ 1 2 ತಪ್ಪಿನ ಮೇಲೆ ತಪ್ಪು. ನಮ್ಮ ಆಶನ್ ಮದುವೆ ನಿಲ್ಲಿಸ್ಬೇಕಂತ ಏನೆಲ್ಲ ಮಾಡಿದೆ. ನಾವು ನಿಲ್ಲಿಸ್ತೇ ಇರೋದಕ್ಕೆ ತಿರ್ಗಾ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಹಂಗಾದ್ರೂ ಮದುವೆ ನಿಲ್ಲುತ್ತೆ ಅಂತಾನ. ಅದನ್ನೆಲ್ಲ ಸಹಿಸ್ಕೊಂಡು ಇವಾಗ ಒಳಗೆ ಬಿಡ್ಕೋಬೇಕಾ? ಆಶಾ, ನಿನಗೆ ಮಾಡಿದ ಮೋಸಕ್ಕೆ ಇವಳನ್ನ ಕಿಲ್ ಕರ್ಕೊಂಬಂದೆ. ನೀನು ಮಾತಾಡ್ಸ್ಬಾರ್ದಾಗಿತ್ತು, ನಿಮ್ಮ ಮನೆಗೆ ಬಿಟ್ಕೋಬಾರ್ದಾಗಿತ್ತು. ಇವಳನ್ನ ಕರ್ಕೊಂಬಂದು ತಪ್ಪು ಮಾಡಿಬಿಟ್ಟೆ. ಮೊದಲು ಹೋಗಕ್ಕೆ ಕೇಳು ಅವಳನ್ನ ಇಲ್ಲಿಂದನ. ಅಯ್ಯೋ ಅಮ್ಮ, ಪ್ಲೀಸ್ ನನಗೋಸ್ಕರ ಇದೊಂದ್ಸಲ ಕ್ಷಮಿಸ್ಬಿಡಮ್ಮ. ಅಣ್ಣ ನೀನು ಅಷ್ಟೇ ಕಣೋ, ನಾನು ಕರ್ಕೊಂಡ್ಬಂದಿದ್ದೀನಿ. ನನ್ನ ಮೇಲೆ ಪ್ರೀತಿ ಗೌರವ ಇಲ್ವಾ? ಅದಿದ್ರೆ ಅತ್ತಿಗೆನ ಕ್ಷಮಿಸಿ ಮನೆ ಒಳಗೆ ಕರ್ಕೊಳ್ರಿ. ಇನ್ನೊಂದ್ಸಲ ತಪ್ಪು ಮಾಡಲ್ಲ ಅಂತನ ಹೇಳ್ತಿದ್ದಾರೆ ತಾನೇ? ಹಂಗೆಲ್ಲ ಏನೂ ಆಗಲ್ಲ. ಇದೊಂದ್ಸಲ ಮನೆಗೆ ಬಿಟ್ಕೊಳ್ರಿ. ನನಗೂ ಅಲ್ಲಿ ಎಲ್ಲರೂ ಕೇಳ್ತಾರೆ ಊರಲ್ಲಿ, ಯಾಕೆ ನಿಮ್ಮ ಅತ್ತಿಗೆ ಇಲ್ಲೇ ಇದ್ದಾರೆ ಅಂತಾನ. ನನಗೂ ಅವಾಗ ಹಂಗನ್ಸೋದು. ಆದರೆ ಏನು ಮಾಡೋದು, ಅವ್ರು ಮಾಡಿರೋ ತಪ್ಪಿಗೆ ಸರಿಯಾಗಿ ಶಿಕ್ಷೆ ಆಗೈತೆ ಅನ್ಕೊಂಡು ಸುಮ್ಮನೆ ಆಗ್ತಿದ್ದೆ. ಕೊನೆಗೆ ನಿನ್ನೆ ಅವ್ರು ಬಂದು ಹತ್ಕೊಂಡು ಗೋಳಾಡಿದ್ರಲ್ಲ, ಅದಕ್ಕೋಸ್ಕರ ಕರ್ಕೊಂಬಂದೆ ಅಷ್ಟೇನೆ. ಇದೊಂದ್ಸಲ ಕ್ಷಮಿಸ್ಬಿಡಿ. ಹೌದತ್ತೆ, ಇದೊಂದ್ಸಲ ಕ್ಷಮಿಸ್ಬಿಡಿ. ಇನ್ನೊಂದ್ಸಲ ನಾನು ಯಾವ ತಪ್ಪು ಮಾಡಲ್ಲ. ಹೊಂದ್ಕೊಂಡು ಹೋಗ್ತೀನಿ. ಈ ಮನೆಗೆ ಏನು ಬೇಕು ಏನು ಬೇಡ ಅಂತ ಅರ್ತ್ಕೊಂಡು ನೆಡ್ಕೊಂಡು ಹೋಗ್ತೀನಿ. ಯಾವ ಮದ್ವೆನೂ ನಿಲ್ಸಕ್ ಪ್ರಯತ್ನ ಪಡಲ್ಲ. ಯಾರಿಗೂ ಬುದ್ಧಿ ಹೇಳಕ್ಕೂ ಹೋಗಲ್ಲ. ನೀವು ಹೇಳಿದ ಕೆಲಸ ಮಾಡ್ಕೊಂಡಿರ್ತೀನಿ. ನೀನು ಪದೇ ತಪ್ಪು ಮಾಡಿದಾಗ್ಲೂ ಹಿಂಗೆ ಗೋಳಾಡೋದು, ಆಮೇಲೆ ತಿರ್ಗಾ ಅದೇ ನಾಯಿ ಬಾಲ ಡೊಂಕೊಂತಾರಲ್ಲ ಹಂಗೆ. ನೀನಂತೂ ಬದಲಾಗಲ್ಲ. ಅದಕ್ಕೆ ನಿನ್ನ ಮನೆಗೆ ಸೇರ್ಸೋದೇ ಬೇಡ ಅನ್ಸುತ್ತೆ. ಏನೋ ನನ್ನ ಮಗಳು ಆಶಾ ಕರ್ಕೊಂಬಂದೇವಳೆ ಅಂತ ಏನೋ ಒಳಗೆ ಬಿಟ್ಕೊಳ್ಳೋಣ ಅನ್ಸುತ್ತೆ ಅಷ್ಟೇನೆ. ಬಿಟ್ರೆ ನಿನ್ನ ಮೇಲಂತೂ ನಮಗೆ ನಂಬಿಕೆನೇ ಇಲ್ಲ ಬದಲಾಗಿದ್ಯಾ ಅಂದರೆ. ಹೌದಮ್ಮ, ನನಗೂ ಹಂಗೆ ಅನಿಸ್ತಾ ಇತ್ತು. ಇವಳು ಬದಲಾಗಿದ್ದಾಳೆ ಅಂದರೆ ನಂಬಕ್ಕೆ ಆಗಲ್ಲ. ಇವಳೊಂಥರ ಉಸಿರು ಒಳ್ಳಿದ್ದಂಗೆ, ಯಾವಾಗ ಬಣ್ಣ ಬದಲಾಯಿಸ್ತಾಳೋ ಹೇಳಕ್ಕಾಗಲ್ಲ. ಇಲ್ಲ ರೀ, ಹಂಗೆಲ್ಲ ಏನು ಮಾಡಲ್ಲ. ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಕ್ಷಮಿಸ್ಬಿಡಿ. ಇದೊಂದ್ಸಲ ನಾನು ಹಂಗೆಲ್ಲ ಚೇಂಜ್ ಆಗೋಳಲ್ಲ. ಹೌದೌದು, ನಿನ್ನ ಮಾತ ನಾವೆಲ್ಲ ನಂಬಬೇಕು. ನೀನು ಒಳ್ಳೆಯವಳು ಆಗ್ತೀಯಾ ಅಂತ ಇನ್ಮೇಲೆ ಅಲ್ವೇ? ನೀನು ನಿನ್ನ ಬೆಳಕಾಳು ಬೇಯಿಸ್ಕೊಳತಕ್ಕ ಅಷ್ಟೇನೆ. ಆಮೇಲೆ ನೀನು ಯಾರ ಮಾತು ಕೇಳಲ್ಲ. ಅಯ್ಯೋ ಅಣ್ಣ, ಸಾಕು ಬಿಡು ಅಣ್ಣ, ಎಷ್ಟು ಅಂತ ಮಾತಾಡ್ತೀಯ? ಎಲ್ಲರೂ ನೋಡ್ತಾರೆ ಅಕ್ಕಪಕ್ಕದಲ್ಲಿ. ಮನೆಗೆ ಬಿಟ್ಕೊಡ್ರಿ. ಇದೊಂದ್ಸಲ ನನಗೋಸ್ಕರ ಅಣ್ಣ ಅಷ್ಟೇನೆ. ನಾನು ಕರ್ಕೊಂಬಂದಿದ್ದೀನಿ. ನನ್ನ ತವ್ರ ಮನೇಲಿ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲರೂ ಚೆನ್ನಾಗಿರ್ಬೇಕು ನನ್ನ ಆಸೆ ನನಗೂ ಐತಲ್ವಾ? ಏನೋ ತಪ್ಪು ಮಾಡಿದ್ದಾರೆ, ಎಂಥವ್ರಾದ್ರೂ ತಪ್ಪು ಮಾಡ್ತಾರೆ. ಕ್ಷಮಿಸ್ಬಿಡಿ ಇದೊಂದ್ಸಲ. ಒಂದ್ಸಲ ಚಂದ 2 ಸಲ ಚಂದ ಆಶಾ. ಪದೇ ತಪ್ಪು ಮಾಡ್ದವ್ರನ್ನ ಯಾರು ಕ್ಷಮಿಸಲ್ಲ. ಗೊತ್ತಾಯ್ತಾ? ಆಯ್ತು, ಗೊತ್ತಾಯ್ತು ಬಿಡು. ಈಗ ಹೇಳು, ಗಂಡ ಹೆಂಡತಿ ಎಷ್ಟು ದಿನ ಅಂತ ಹೇಳಿ ದೂರ ಇರ್ತೀರಾ? ಒಂದಾಗ್ಲೇಬೇಕು ತಾನೆ? ಯಾರಾದ್ರೂ ಒಬ್ರು ಸೋಲ್ಲೇಬೇಕು. ಬಿಡು ಅಮ್ಮ, ನೀನಾದ್ರೂ ಹೇಳು ಅಣ್ಣಗೆ. ಸರಿ ಆಯ್ತು ಆಶಾ, ನಿನ್ ಮುಖ ನೋಡ್ಕೊಂಡು ಇವಳನ್ನ ಮನೆಗೆ ಸೇರ್ಸ್ಕೊಂತೀನಿ. ಬಿಡು ಸುನಿಲ, ಇದೊಂದ್ಸಲ ನೋಡೋಣ. ಸರಿ ಆಯ್ತಮ್ಮ, ನೀನು ಇಷ್ಟು ಹೇಳ್ತಾ ಇದೀಯ ಅಂದರೆ ನನಗೇನು ಅಭ್ಯಂತರ ಇಲ್ಲ. ಇನ್ನೊಂದ್ಸಲ ಏನಾದ್ರು ತಪ್ಪು ಮಾಡಿದ್ರೆ ನಾನಂತೂ ಇವಳನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಸರಿ ಆಯ್ತು ರೀ, ಆಯ್ತು. ಯಾವತ್ತೂ ತಪ್ಪು ಮಾಡಲ್ಲ. ಆಶಾ, ನಿನಗೆ ತುಂಬಾ ಥ್ಯಾಂಕ್ಸ್ ಗಣೆ. ಅಳಬೇಡಿ, ಕಣ್ಣೀರು ಒರೆಸ್ಕೊಂಡು ನಡೀರಿ ಒಳಕ್ಕೆ. ಬರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.